ಈರುಳ್ಳಿ ಟೊಮೆಟೊ ಮೂಲಂಗಿ ಸೊಪ್ಪು ಈರುಳ್ಳಿ ಟೊಮೆಟೊ ಮೂಲಂಗಿ ಸೊಪ್ಪು ಈರುಳ್ಳಿ ಟೊಮೆಟೊ ಮೂಲಂಗಿ ಸೊಪ್ಪು ಈರುಳ್ಳಿ ಟೊಮೆಟೊ ಮೂಲಂಗಿ ಸೊಪ್ಪು ಹಲಸಣ್ಣು ಈರುಳ್ಳಿ ಟೊಮೆಟೊ ಮೂಲಂಗಿ ಸೊಪ್ಪು ಈರುಳ್ಳಿ ಟೊಮೆಟೊ ಮೂಲಂಗಿ ಸೊಪ್ಪು ಎಷ್ಟಪ್ಪ ಈರುಳ್ಳಿ? ಕೆಜಿ 40 ಹಾಕೊಳ್ಳಿ, ಚೆನ್ನಾಗಿದೆ ಅಲ್ಲ. ಇದು 1 kg ಕೊಡು. ಹಾಕೊಳ್ಳಿ, ಹಿಂಗೆ ಹಾಕಿ, ದೊಡ್ಡದಲ್ಲ ಇದೆಲ್ಲ ಹಾಕೊಳ್ಳಿ. 1 kg ಕೊಡು. ಈ ಸೊಪ್ಪು ಕಟ್ಟೆ ಎಷ್ಟು? ಸೊಪ್ಪೆಲ್ಲ 20 ಕಡಿಮೆ ಮಾಡ್ಕೊಡಪ್ಪ. ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇದೆ, ನೀವು ಕಮ್ಮಿ ಅಂತ ಪಾಲಕ್ಕಿಗೆ ಎಲ್ಲ 20. ಓ ಏನ್ ಶತಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ತರಕಾರಿ ತಗೊಂಡಿದ್ದೀರಾ? ತರಕಾರಿ ತಗೊಳ್ಳೋ. ಒಂದು ಪಾಲಕ್ ಕೊಡಪ್ಪ. ಟೊಮೆಟೊ ಎಷ್ಟಣ್ಣ? ಅದು ಕೆಜಿ 30. ಏನಣ್ಣ ಇಷ್ಟೊಂದು ರೈಟ್ ಹೇಳ್ತಿದ್ಯಾ? ಕಮ್ಮಿ ಮಾಡ್ಕೊಡು. ಹಾಕ್ತೀನಿ ಹೋಗ್ಲಿ. ಸೊಪ್ಪು ಕೊಡಪ್ಪ ಒಂದು ಕಟ್ಟು. ಪೊಲೀಸ್ ಜೀಪು ನಮ್ಮ ರೋಡಿಗೆ ಯಾಕೆ ಬರ್ತಾ ಇದೆ? ಅದೇ ಗೊತ್ತಿಲ್ಲ ಶಾಂತಕ. ಏನಾದ್ರು ಆದ್ರೆ ನಮ್ಗೆ ಗೊತ್ತಿರ್ಬೇಕು ತಾನೆ? ಹೌದಲ್ವಾ? ಏನಾಯ್ತಂತ ಗೊತ್ತಿಲ್ವಲ್ಲ. ನಮಸ್ಕಾರ, ನಾನು ನಿಮ್ಮ ರಕ್ಷ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಕ್ರೈಮ್ ಟಾಕೀಸ್. ಪ್ರತಿದಿನದಂತೆ ಅವತ್ತು ಕೂಡ ಎಲ್ಲ ಮಾಮೂಲಿಯಾಗೇ ಇತ್ತು. ಆ ಮನೇಲಿ ಏನೋ ನಡೆದಿದೆ ಅಂತ ಅಲ್ಲಿಗೆ ಪೊಲೀಸರು ಬರೋ ತನಕ ಬೇರೆಯವ್ರಿಗಿರ್ಲಿ, ಪಕ್ಕದ ಮನೆಯವರು ಕೂಡ ವಿಚಾರ ಗೊತ್ತಿರಲಿಲ್ಲ. ಯಾರಿಗೂ ವಿಚಾರ ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ನಡೆದ ಘಟನೆಯಲ್ಲಿ ಮನೆಯವ್ರ ಕೈವಾಡ ಇತ್ತ. ಇಷ್ಟಕ್ಕೂ ಅಲ್ಲಿ ಏನ್ ನಡೆದಿತ್ತು, ಅಲ್ಲಿ ಪೊಲೀಸವ್ರು ಯಾಕೆ ಬಂದ್ರು, ಬನ್ನಿ ನೋಡ. ಮೀರಾ ಅವರೇ, ನಿಮ್ಮ ತಾಯಿ ಯಾವಾಗಿಂದ ಕಾಣ್ತಾ ಇಲ್ಲ? ಅದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ನಾನು ಮೊನ್ನೆ ಸಂಜೆ ತಾನೇ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋದೆ. ನಿನ್ನೆ ಬ್ಯುಸಿ ಇದ್ದಿದ್ರಿಂದ ಬರೋಕ್ಕಾಗಲಿಲ್ಲ. ನಾನು ನಿನ್ನೆ ರಾತ್ರಿ ಕಾಲ್ ಮಾಡಿದಾಗಲೂ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ಬೆಳಿಗ್ಗೆ ತನಕ ಸುಮಾರು ಸಲ ಟ್ರೈ ಮಾಡಿದೆ, ಆದರೂ ಸ್ವಿಚ್ ಆನ್ ಆಗಲೇ ಇಲ್ಲ. ಅದಕ್ಕೆ ನೋಡೋಣ ಅಂತ ಬಂದರೆ ಇಲ್ಲಿ ಅಮ್ಮ ಕಾಣಿಸ್ತಾನೇ ಇಲ್ಲ ಸರ್. ಹೌದು, ಈ ಮನೆಯಲ್ಲಿ ನಿಮ್ಮ ತಾಯಿ ಒಬ್ಬಳೇ ಇರೋದಾ? ಹೌದು ಸರ್, ನಮ್ಮ ಜೊತೆ ಬಂದು ಇದ್ಬಿಡಿ ಅಂತ ತುಂಬ ಸಲ ಕೇಳ್ಕೊಂಡ್ವಿ. ಆದರೆ ಅವ್ರಿಗೆ ಈ ಮನೆ ಮೇಲೆ ಸೆಂಟಿಮೆಂಟು. ಸಾಯೋ ತನಕ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಒಂದೇ ಹಠ. ಅದಕ್ಕೆ ಇವಳು ದಿನ ಇಲ್ಲಿಗೆ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ಲು. ಸರಿ, ಅವ್ರೆಲ್ಲೋಗಿರ್ಬೋದು ಅಂತ ನಿಮ್ಗೇನಾದರೂ? ಅಕ್ಕ, ಯಾಕೆ ಹಿಂಗೆ ಕೂತಿದ್ಯಾ? ಅಮ್ಮಂಗೆ ಏನಾಯ್ತು? ಸರ್, ಇವ್ನು ನನ್ನ ತಮ್ಮ ಸಂಪತ್. ಇಲ್ಲಿ ಪಕ್ಕದ ಏರಿಯಾನಲ್ಲಿ ತನ್ನ ಫ್ಯಾಮಿಲಿ ಜೊತೆ ಸಪ್ರೇಟ್ ಆಗಿದ್ದಾನೆ. ಏನಾಯ್ತೆ ಅಮ್ಮಂಗೆ? ಮಿಸ್ಟರ್, ಅವ್ರಿಗೇನೂ ಆಗಿಲ್ಲ. ಅವರು ಮನೆಯಲ್ಲಿ ಕಾಣ್ತಾ ಇಲ್ಲ. ಕಾಣ್ತಿಲ್ಲ ಅಂದ್ರೆ ವಾಟ್ ಯು ಮೀನ್? ಐ ಮೀನ್ ಶಿ ಈಸ್ ಮಿಸ್ಸಿಂಗ್. ನೋಡಿ, ಇವ್ರ ಹತ್ರ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊ ಬನ್ನಿ. ಏನಾದ್ರು ವಿಷಯ ಅಂತ ನಿನ್ಗೇನಾದ್ರೂ ಗೊತ್ತಾಯ್ತಾ? ಮೀನವರಮ್ಮ ಕಾಣಿಯಾಗಿದ್ದಾರೆ ಅಂತ ಹೇಳ್ತಿದ್ರಲ್ವಾ? ಹೌದಾ? ಅದಕ್ಕೆ ಪೊಲೀಸರು ಬಂದಿರೋದು. ತಗೊಂಡ ಕಾಸು ನಾನು ನಾಳೆ ಕೊಡ್ತೀನಿ. ನಾಳೆನಾ? ಈರುಳ್ಳಿ ಟೊಮೆಟೊ ಮೂಲಂಗಿ ಸೊಪ್ಪು ಈರುಳ್ಳಿ ಟೊಮೆಟೊ ಮೂಲಂಗಿ ಸೊಪ್ಪು. ಕಿಶನ್ ಸರ್, ಈ ಸುತ್ತಮುತ್ತ ಮನೆಗಳೆಲ್ಲ ವಿಚಾರಿಸಿ. ಓಕೆ ಸರ್. ರೈ, ಎದೋಳ ಮೇಲೆ. ಸಂಪತ್, ಏನೋ ಆಗಿದೆ ನಿನ್ಗೆ? ಅವ್ರು ನಿಮ್ ಭಾವ ಅನ್ನೋ ಮರ್ಯಾದೆ ಚೂರು ಇಲ್ವಲ್ಲೋ ನಿನ್ಗೆ? ಭಾವನ? ಇವನ್ ಯಾವ ಸೀಮೆ ಭಾವನೆ?
ನಿನ್ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಜೀವನ ಮಾಡ್ತಿದ್ದಾನೆ. ಛೇ, ಇವನ್ನ ನನ್ನ ಭಾವ ಅನ್ನಕ್ಕೆ ನಾಚಿಕೆ ಆಗುತ್ತೆ. ಸಂಪತ್, ಅದು ನಮ್ಮಿಬ್ರು ಪರ್ಸ್ನಲ್ ಮ್ಯಾಟರ್. ಅದಕ್ಕೆ ನೀನು ತಲೆ ಹಾಕೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಿಮ್ಮಿಬ್ರು ಪರ್ಸನಲ್ ಮ್ಯಾಟರ್ ನನಗೆ ಯಾಕೆ ಬೇಕು? ಯಾವಾಗ್ಲೂ ಅಮ್ಮನ ಹತ್ರ ಬಂದು ದುಡ್ಡು ಕೊಡಿ ಅಂತ ಕೇಳ್ತಿದ್ನಲ್ಲ, ಅವನ್ನೇ ಕೇಳು ಅಮ್ಮ ಎಲ್ಲಿ ಅಂತ. ಏಯ್, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನಾನು ಯಾವಾಗ ನಿಮ್ಮ ಅಮ್ಮನ ಹತ್ರ ಬಂದು ದುಡ್ಡು ಕೇಳಿದ್ದೀನಿ? ಸುಮ್ಮನೆ ಏನೇನೋ ಹೇಳಿದ್ರೆ ನಾನು ಸುಮ್ಮನೆ ಇರೋಲ್ಲ. ನಾನು ಯಾಕೆ ಏನೇನೋ ಹೇಳಿ? ಕೇಳು ನಿಮ್ಮ ಗಂಡನ್ನೇ. ಅಮ್ಮ ನಿನ್ನ ಹತ್ರ ಏನೋ ಹೇಳ್ದೇ ಇರ್ಬೋದು, ಆದರೆ ನನಗೆಲ್ಲ ಗೊತ್ತು. ಅಕ್ಕಪಕ್ಕ ಜನರನ್ನ ಇಟ್ಟಿದ್ದೀನಿ. ಕಂಡಿದ್ದೀನಿ ಬಿಡ ನಿನ್ನ ಜನರನ್ನ. ನೀನೊಬ್ಬನೇ ಎಲ್ಲ ಇಟ್ಟಿರೋದು, ನಾನು ಇಟ್ಟಿದ್ದೀನಿ. ಮೀನಾ ಮನೆಗೆ ಬರ್ದಿರೋ ಟೈಮ್ ನೋಡ್ಕೊಂಡು ನೀನು ಬಂದು ಹೋಗ್ತಿದ್ಯಲ್ಲ, ಅದು ಗೊತ್ತಾ ಇವಳಿಗೆ? ಅಷ್ಟೇ ಅಲ್ಲ ಮೀನಾ, ಇವ್ ನಿಮ್ಮ ಅಮ್ಮನ ಹತ್ರ ಯಾವಾಗಲೂ ಆಸ್ತಿಲಿ ಪಾಲು ಕೊಟ್ಬಿಡಿ ಅಂತ ಜಗಳ ಮಾಡ್ತಿದ್ದ. ಪಾಪ ನಿಮ್ಮಮ್ಮ ದೇವ್ರಂತವ್ರು. ಈ ಯಾವ ವಿಷಯನೂ ನಿನಗೆ ಹೇಳ್ದೆ ಒಬ್ಬರೇ ನಾವು ಅನ್ಭವಿಸ್ತಾ ಇದ್ರು. ಕೇಳು ಇವನ್ನ, ಅತ್ತನ ಎಲ್ಲಿ ಕಳ್ಸಿದಾನೆ ಅಂತ. ಸಂಪತ್, ಅವ್ರು ಹೇಳ್ತಾ ಇರೋದು ನಿಜಾನ? ಹೌದು, ಕೇಳಿದೆ. ಏನಿವಾಗ? ಆದರೆ ನನ್ನ ಆಸ್ತಿಯಲ್ಲಿ ನನ್ನ ಪಾಲು ಕೇಳಿದೆ. ನಿನ್ನ ಥರ ಕಂಡೋರ್ ದುಡ್ಡಲ್ಲಿ ಆಸೆ ಪಡಲಿಲ್ಲ. ಛೇ, ನಾಚಿಕೆ ಆಗ್ಬೇಕು ನಿಮ್ಮಿಬ್ರಿಗೂ. ಅಮ್ಮನ ಹುಡ್ಕೋ ಬದಲು ಹೀಗೆ ಕಿತ್ತಾಡ್ಕೊಂಡು ನಿಂತಿದ್ದೀರಲ್ಲ. ರಮೇಶ್, ಫೋನ್ ಯಾರ್ದು ಅಂತ ನೋಡಿ. ನಿನಗೆ ಗೊತ್ತಾಗ್ತಿಲ್ವಾ? ನಾನು ಬ್ಯುಸಿ ಇದ್ದೀನಿ. ಹಲೋ, ಹೌದು ನಾನೇ ಮೀನಾ. ನೀವ್ಯಾರು? ಹೌದಾ, ಸರಿ ಸರ್, ಆಯ್ತು, ಈಗಲೇ ಹೊರಟು ಬರ್ತೀವಿ. ಮಾತಾಡಿದ್ದು ಕೇಳಿಸ್ಲಿಲ್ವಾ? ಸ್ಟೇಷನಿಂದ ಕಾಲ್ ಬಂದಿತ್ತು. ಏನಂತ ಅವ್ರದ್ದು? ಅಮ್ಮನ ಮನೆ ಸುತ್ತ ಏನೋ ಕೆಟ್ಟಾಗಿ ಸ್ಮೆಲ್ ಬರ್ತಾ ಇದೆಯಂತೆ. ಅದಕ್ಕೆ ಈಗಲೇ ಹೊರಟು ಬನ್ನಿ ಅಂತ ಹೇಳೋಕೆ ಕಾಲ್ ಮಾಡಿದ್ರು. ಇನ್ನೂ ನಿಂತೇ ಇದ್ದೀರಲ್ಲ, ಬನ್ನಿ ಹೋಗೋಣ. ಯಾರು ಹೊಡ ಹೋಗಿರ್ರಿ? ರೀ, ಇದು ನಮ್ಮನೆ ರೀ. ಸರ್, ಇನ್ಸ್ಪೆಕ್ಟರೇ ಕಾಲ್ ಮಾಡಿ ನನಗೆ ಬರಕ್ಕೆ ಹೇಳಿದ್ದು. ಇರ್ಬೋದಮ್ಮ, ಒಳಗಡೆ ಯಾರು ಬಿಡ್ಬೇಡ ಅಂತ ಸಾಹೇಬ್ರು ಆರ್ಡರ್ ಮಾಡಿದ್ದಾರೆ. ಮತ್ ನಮ್ಮನೆ ಯಾಕ್ರಿ ಬರೋದಕ್ಕೆ ಹೇಳಿದ್ರಿ? ಏನೋ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಬಿಲ್ಡಪ್ಪ ಇದೆಲ್ಲ. ಅಕ್ಕ, ಯಾಕಿನ್ನು ಇಲ್ಲೇ ನಿಂತಿದ್ಯಾ? ಯಾರನ್ನು ಒಳಗಡೆ ಬಿಡಲ್ವಂತೆ. ಏನ್ ಸರ್, ನೀವೇ ಬನ್ನಿ ಅಂತ ಕಾಲ್ ಮಾಡಿದ್ರಿ, ಈಗ ನೋಡಿದ್ರೆ ಒಳಗಡೆನೆ ಬಿಡ್ತಾ ಇಲ್ಲ. ಐ ಆಮ್ ಸಾರಿ ಮಾ, ನಿಮ್ಮ ತಾಯಿ ಕೊಲೆಯಾಗಿದೆ. ಅದು ಅಲ್ಲದೆ ಕೊಲೆಗಾರ ಅವ್ರ ದೇಹನ ತುಂಡು ತುಂಡ ಕಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಕಿಚನ್ನಲ್ಲಿರೋ ಸಿಂಕ್ ಕೆಳಗಿಟ್ಟಿದ್ದಾನೆ. ಅಕ್ಕ, ಅಕ್ಕ, ಮೀನಾ, ಅಕ್ಕ, ಎದೋಳಕ್ಕ? ಮೀನಾ, ಅಕ್ಕ, ಮೀನಾ. ಮೀನಾ ತನ್ನ ತಾಯಿ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡ್ಲು. ಪೊಲೀಸರು ಮನೆಗೆ ಬಂದು ಇನ್ವೆಸ್ಟಿಗೇಷನ್ ಮಾಡೋದು ಅಷ್ಟೇ ಅಲ್ಲ, ಅಕ್ಕಪಕ್ಕ ಮನೆಯವ್ರನ್ನ ಕೂಡ ವಿಚಾರಿಸಿದ್ರು. ಆದರೆ ಮಾರನೇ ದಿನ ಮನೇಲಿ ಏನೋ ವಾಸನೆ ಬರ್ತಿದೆ ಅಂತ ಅಕ್ಕಪಕ್ಕ ಮನೆಯವರು ತಿಳಿಸಿದಾಗ ಪೊಲೀಸರು ಬಂದು ಜಾಗಕ್ಕೆ ಭೇಟಿ ಕೊಡ್ತಾರೆ. ಆಗ ಅಲ್ಲಿ ಅವ್ರು ಕಂಡಿದ್ದು ಅದೇ ಮನೆಯಲ್ಲಿ ವಾಸವಾಗಿದ್ದ ಅಜ್ಜಿಯ ಹೆಣ. ಯಾರು ಊಹೆ ಕೂಡ ಮಾಡ್ಕೊಳ್ದೇ ಇರೋ ರೀತಿ ಅಜ್ಜಿ ಕೊಲೆ ಆಗಿತ್ತು. ಅಜ್ಜಿ ದೇಹನ ತುಂಡು ತುಂಡ ಕತ್ತರಿಸಿ ಒಂದು ಚೀಲಕ್ಕೆ ಹಾಕಿ ಅಡುಗೆ ಮನೆಯಲ್ಲಿ ಇಡಲಾಗಿತ್ತು. ಇದಕ್ಕಿನ್ನ ಕ್ರೌರ್ಯ ಬೇಕಾ? ಮುಂದೆ ಏನಾಯ್ತು ಬನ್ನಿ ನೋಡ. ಬಾ, ಏನಾಗಲ್ಲ. ನನ್ನ ಮೇಲೆ ನಂಬಿಕೆ ಇಲ್ವಾ? ಸರ್ಪ್ರೈಸ್. ಇಲ್ಲಿ ನೋಡು. ಥ್ಯಾಂಕ್ ಯು ಸೋ ಮಚ್ ಕಣೋ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಂಗೆ ತುಂಬಾ ಖುಷಿ ಆಯ್ತು. ಆಶೀರ್ವಾದ ಮಾಡಿ. ಓಕೆ, ದೇವ್ರು ಒಳ್ಳೇದು ಮಾಡ್ಲಮ್ಮ.
birthday to you. Happy birthday to you. Happy birthday to you, Meena. ಸಾಕ್ರೋ. ಏಯ್ ಯಾಕೆ ಹಿಂಗೆ ಲೈಟ್ ಹಾಕೊಳ್ದೆ ಕತ್ಲಲ್ಲಿ ಕೂತಿದ್ಯಾ? ಸತ್ತಿರೋದು ನೀನಮ್ಮ, ನಿನ್ ಗಂಡ ಅಲ್ಲ. ರಮೇಶ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನನಗೆ ಅಮ್ಮನ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಅಂತ ನಿನಗೂ ಚೆನ್ನಾಗಿ ಗೊತ್ತು. ವಾ, ಚೆನ್ನಾಗಿ ಗೊತ್ತು. ಗಂಡ ಹೆಂಗಿದೇನೋ ಅನ್ನೋದನ್ನು ನೋಡಿದೆ. ದಿನ ಸಂಜೆ ನಿಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದಲ್ಲ ಅವರು ನೋಡಕ್ಕೆ. ಅಲ್ಲಿ ಅವರೊಬ್ಬರೇ ಇದ್ರು ರಮೇಶ್. ಅವ್ರ ಮಗಳಾಗಿ ನನ್ನ ಡ್ಯೂಟಿ ಮಾಡ್ತಾ ಇದ್ದೆ. ಒಬ್ಬರೇ ಇರಿ ಅಂತ ಯಾರು ಹೇಳಿದ್ದು ಅವ್ರಿಗೆ? ಅಲ್ಲ, ಆ ಮನೆನ ಮಾರ್ಬಿಟ್ಟು ನಿನ್ನ ಪಾಲಿನ ಶೇರ್ ನೀನು ಕೊಟ್ಬಿಟ್ಟು ಅವ್ರು ಆರಾಮಾಗಿ ಆಶ್ರಮದಲ್ಲಿ ಇರ್ಬೋದಿತ್ತು ತಾನೆ. ನಾನು 2-3 ಸಲ ಪಾರ್ಟಿಗಳನ್ನ ಕರ್ಕೊಂಡೋಗಿದ್ದೆ, ಆದರೆ ಅವ್ರ ಮುಂದೆ ಅವಮಾನ ಮಾಡ್ಬಿಟ್ರು ನಿಮ್ಮಮ್ಮ. ಅವ್ರು ಸಾಯೋ ತನಕ ಆ ಮನೆನ ಮಾರೋಕ್ ಬಿಡಲ್ಲ ಅಂತ ಎಷ್ಟು ಸತಿ ಹೇಳಿದ್ರು. ಹೌದು ಮಾರೈತಿ, ಹೇಳಿದ್ರು ನಿಜ. ಈಗ ಅವ್ರು ಹೇಳ್ದಂಗೆ ಸತ್ತೋದ್ರಲ್ಲ. ಮೊದಲು ವಿಲ್ಲನ ಮಾಡಿದಾರ ತಿಳ್ಕೊ. ಇದ್ದಾಗಂತೂ ಒಂದು ಪೈಸೆ ಹೆಲ್ಪ್ ಮಾಡಲಿಲ್ಲ. ಹೋದ್ಮೇಲಾದರೂ ಏನಾದರೂ ಮಾಡಿದಾರ ನೋಡೋಣ. ನಿಮ್ಮನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ನನಗೆ. ಅಲ್ಲ, ನಿಮಗೇನು ಕಡಿಮೆ ಮಾಡಿದ್ದೀನಿ ಅಂತ ಅವ್ರ ಆಸ್ತಿ ಹಿಂದೆ ಬಿದ್ದಿದ್ದೀರಾ? ಟೈಮ್ಗೆ ಊಟ ತಿಂಡಿ ಎಲ್ಲ ಸಿಗ್ತಾ ಇದೆಯಲ್ಲ ನಿಮಗೆ, ಇನ್ನೇನು ಬೇಕು? ಊಟ ತಿಂಡಿ ಸಿಕ್ಬಿಟ್ರೆ ಸಾಕ? ಇದೆಲ್ಲ ನಿಂಗೆ ಅರ್ಥ ಆಗಿದ್ದಿದ್ರೆ ನನಗೆ ಯಾಕೆ ಈ ಪರಿಸ್ಥಿತಿ ಇರ್ತಿತ್ತು? ಆಸ್ತಿ ಸಿಗಲಿ ಕೈಗೆ. ನಿನ್ನೆ ತನಕ ಕುಡಿಯೋಕೆ ₹1 ಗತಿ ಇರಲಿಲ್ಲ ಇವರಿಗೆ. ಇವತ್ತು ದುಡ್ಡೆಲ್ಲಿಂದ ಬಂತು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮೊನ್ನೆ ರೈಸ್ ವಿನ್ ಆದ್ವಲ್ಲ, ಹೊಸ ಕ್ಲೈಂಟ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ನಿಜ ಹೇಳಿ, ನಮ್ಮಮ್ಮನ ಒಡವೆಗಳೆಲ್ಲ ಅಡೆಟ್ಟಿರೋದು ನೀವೇ ತಾನೆ? ನಾನ್ಯಾಕೆ ನಿಮ್ಮ ಅಮ್ಮನ ಒಡವೆಲ್ಲ ಅಡ ಇಡ್ಲಿ? ಅಷ್ಟಕ್ಕೂ ನನಗೆ ಸಿಗುತ್ತೆ ಅದು. ಹೌದಾ? ಹಾಗಾದ್ರೆ ಇದೇನು? ನೀವಿಷ್ಟೊಂದು ಚೀಪು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬೆಳಿಗ್ಗೆ ನೀವು ಸ್ನಾನಕ್ಕೆ ಹೋಗಿದ್ದಾಗ ಸೇಟು ಕಾಲ್ ಮಾಡಿದ್ದ, ಮಿಕ್ ಹಣನ ಯಾವಾಗ ಇಸ್ಕೋತೀರಾ ಅಂತ ಕೇಳಕ್ಕೆ. ನನ್ನ ವಿಷಯ ಏನು ಅಂತ ಕೇಳಿದಾಗ ಎಲ್ಲ ಬಾಯ್ ಬಿಟ್ಟ. ನೀವಿವಾಗ ನಿಜ ಹೇಳಲಿಲ್ಲ ಅಂದ್ರೆ ನಾನು ಈಗಲೇ ಪೊಲೀಸರಿಗೆ ಕಾಲ್ ಮಾಡ್ತೀನಿ. ಮೀನಾ ನಾನೆಲ್ಲ ಹೇಳ್ತೀನಿ, ಸಮಾಧಾನ. ಅದು ಅವತ್ತೊಂದಿನ ನೋಡಿ ಹೇಳಿ ಅಂದರೆ ಹೀಗೆ ಇನ್ನೆಷ್ಟೊತ್ತು ನಿಂತ್ಕೊಂಡ್ರೂ ಪ್ರಯೋಜನ ಇಲ್ಲ. ಈ ಸಲ ಮಾತ್ರ ನನ್ನಿಂದ ₹1 ನಿಮಗೆ ಸಿಗೋಲ್ಲ. ಕೊಡ್ತೀನಿ ಅಂತ ಇಸ್ಕೊಂಡಿರೋ ದುಡ್ಡಲ್ಲಿ ಒಂದು ಬಿಡುಗಾಸು ಇದುವರೆಗೂ ವಾಪಸ್ ಕೊಟ್ಟಿದ್ದೀರಾ? ಅತ್ತೆ, ನನ್ನ ಟೈಮ್ ಸರಿ ಇಲ್ಲ ನೋಡಿ. ನನ್ಗೆ ಯಾವ ಕುದುರೆ ಮೇಲೆ ದುಡ್ಡು ಹಾಕ್ತೀನೋ ಆ ಕುದುರೆ ಅಲ್ಲಿ ತನಕ ಗೆಲ್ತಾನೆ ಇರುತ್ತೆ. ಗೆಲ್ಲುತ್ತಲ್ಲ ಅಂತ ದುಡ್ಡು ಹಾಕಿದ್ರೆ ಆ ರೈಸಲ್ಲೇ ಸೋತೋಗ್ಬಿಡುತ್ತೆ, ಹಾಳಾದ್ದು. ನೀವು ಕುದುರೆ ಬಾಲ ಬಿಡೋವರೆಗೂ ಉದ್ಧಾರ ಆಗಲ್ಲ. ಹೋಗಿ ಎಲ್ಲಾದರೂ ಹೋಗಿ ಒಂದೊಳ್ಳೆ ಕೆಲಸ ಹುಡುಕಿ. ಅತ್ತೆ, ಇದೊಂದ್ಸಲ ಕೊಟ್ಬಿಡಿ ಅತ್ತೆ, ಇನ್ಯಾವತ್ತೂ ಕೇಳಲ್ಲ, ಪ್ರಾಮಿಸ್. ನಾನು ಅದನ್ನೇ ಹೇಳ್ತಿರೋದು. ಇನ್ನೊಂದ್ಸಲ ದುಡ್ಡು ಅಂತ ಈ ಮನೆಗೆ ಬರಬೇಡಿ. ಬಂದರೆ ಮೀನಿಂಗ್ ಹೇಳ್ಬಿಡ್ತೀನಿ, ಆಮೇಲೆ ಗೊತ್ತಲ್ಲ. ಎಷ್ಟು ಸರಿ ಬಡ್ಕೊಂಡ್ರು ಅರ್ಥನೇ ಆಗಲ್ಲ. ಓ, ತೊಲಗಿರ್ಬೇಕು.
ಅಳಿಯಂದ್ರೆ 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 ಸರ್ 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 ಅಜ್ಜಿ ಕರಿತಾವ್ ನೋಡಿ ಸರ್. ಏಯ್ ನಿನ್ ಕೆಲ್ಸ ನೀ ನೋಡ್ಕೊಳ್ಳೋ. ನಿಂಗೆ ಯಾಕೆ ಊರು ಸಬ್ರಿ? ಮಾತಾ ಅವ್ರನ್ನ ಹಿಡ್ಕೊಳ್ಳೋ, ಹೋಗಕ್ ಬಿಡ್ಬೇಡ. ನನ್ ಬಳೆ ಅವ್ರ ಹತ್ರ ಇದೆ. ಸರ್ 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 ಹೋಗ್ಬಿಡಿ ಸರ್, ಬಳೆ ಅಂತ ಕೊಟ್ಬಿಡಿ ಸರ್. ಮನೆಯವ್ರಾಗಿ ನೀವೇ ಹೆಂಗೆ ಮಾಡೋದು ನ್ಯಾಯವ ಸರ್? ಏಯ್ ನಿನ್ ಕೆಲ್ಸನ ತರಕಾರಿ ಮಾರ್ಬೇಕು, ಇಲ್ಲಿಂದ ಹೋಗ್ತಾ ಇರ್ಬೇಕಷ್ಟೇ. ನನ್ನ ತಂಟೆಗೆ ಏನಾರ ಬಂದ್ರೆ ಈ ಗಾಡಿ ಸಮೇತ ನೀನು ಪಾರ್ಸಲ್ ಮಾಡ್ತೀನಿ ಬಿಡ. ಸರ್ ಸರ್ ತಳ್ಬಿಟ್ಟು ಹೋಗ್ಬಿಟ್ರ ಮೋರೆ, ಹಿಡಿಯೋಕ್ಕಾಗಿಲ್ಲ. ಹೋಗ್ಲಿ ಬಿಡಪ್ಪ, ನನ್ನಿಂದ ಸುಮ್ಮನೆ ನೀನ್ ಬಯಸ್ಕೊಳಂಗಾಯ್ತು. ಇಷ್ಟೆಲ್ಲ ನಡೀತು. ನೀವು ಬಳೆ ಎತ್ಕೊಂಡು ಎಷ್ಟು ದಿನ ಆಗಿರ್ಬೋದು? 1 ವಾರ ಆಗಿರ್ಬೋದು. ಎಲ್ಲ ಮುಗಿದ್ಮೇಲೆ ನಾನು ಹೇಳೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಅತ್ತೆ ಕಾಣೆ ಇದ್ರು, ಜೊತೆಗೆ ಸಾವಾಯ್ತು. ಎಲ್ಲ ಮುಗಿದ್ಮೇಲೆ ನೆನ್ನೆ ಹೋಗಿ ಅವನ ಹತ್ರ ದುಡ್ಡಿಸ್ಕೊಂಡೆ. ಸ್ವಲ್ಪನೂ ನಾಚಿಕೆನೇ ಇಲ್ಲದೆ ಹೇಳ್ತಾ ಇದ್ದೀರಲ್ಲ ದುಡ್ಡು ಇಸ್ಕೊಂಡೆ ಅಂತ. ನಿಮ್ಮನ್ನು ನೋಡಿದ್ರೇನೆ ಅಸಹ್ಯ ಆಗ್ತಾ ಇದೆ. ನಾನೇನು ಒಡವೆ ಮಾರಿಲ್ಲ, ಅಡ ಇಟ್ಟಿದ್ದೀನಿ. 1 ವಾರದಲ್ಲಿ ಯಾವುದು ದುಡ್ಡು ಬರೋದಿದೆ, ಅದು ಬಂದ್ಮೇಲೆ ಬಿಡ್ಸ್ಕೊಂಡು ನೀನು ತಂದ್ಕೊಡ್ತೀನಿ. ರಾಮಪ್ಪ ಸರ್, ಫೈಲ್ ಕೊಡಿ. ಹಲೋ ಸರ್. ಸರ್ ನಾನು ಬಂದು ಅರ್ಧ ಗಂಟೆ ಆಯಿತು. ನನ್ನನ್ನು ಯಾಕೆ ಕರೆಸಿದ್ದೀರಾ ಅಂತ ಕೇಳ್ಬೋದಾ? ನಾನು ಬಂದ ತಕ್ಷಣ ನಿಮ್ಮನ್ನು ಮಾತಾಡಿಸ್ಬೇಕು ಅಂತಿದ್ದೆ, ಆದರೆ ನಿಮಗೆ ಯೋಗ್ಯತೆ ಇಲ್ಲ. ನಿಮ್ಮ ತಾಯಿ ಕೊಲೆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕೆಲವು ಪ್ರಶ್ನೆಗಳು ಕೇಳಬೇಕಾಗಿತ್ತು. ಆಸ್ತಿಗೋಸ್ಕರ ನಿಮ್ಮ ತಾಯಿ ಜೊತೆ ತುಂಬ ಸರಿ ಜಗಳಾಡಿದ್ದೀರ ಅಂತ ಕೇಳ್ಪಟ್ಟೆ. ಯಾರು ಹೇಳಿದ್ದು? ಆ ಡ್ರಂಕ್ ಅಡಿಕ್ಟ್ ರಮೇಶನ? ಹೋ, ಅಲ್ಲಿಗೆ ಭಾವನ ಸಂಬಂಧ ಅಷ್ಟಕ್ಕಷ್ಟೇ. ನೋಡಿ, ನಿಮಗೆ ಯಾರು ಹೇಳಿದ್ರು ಅನ್ನೋದು ಬೇಕಾಗಿಲ್ಲ. ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಎಷ್ಟು ಕೊಟ್ಟ ಸರ್ ನಿಮ್ಗೋನು? ಇಷ್ಟೊತ್ತು ನೀವು ತಾವು ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದೆ. ಇನ್ಮೇಲೆ ನೀನು ಅವನು ಅಂತ ಅನ್ಬೇಕಾಗತ್ತೆ. ಹುಷಾರ್. ನೋಡಿ ಸರ್, ಇದು ನಮ್ಮ ಪರ್ಸ್ನಲ್ ಮ್ಯಾಟ್ರು. ನೋಡಿ, ಪ್ರಶ್ನೆಗೆ ಸರಿಯಾದ ಉತ್ತರ ಬಂದಿಲ್ಲ ಅಂದರೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸರ್, ನಾನು ಸುಮ್ಮನೆ ಇದ್ದಿದ್ರೆ ಅಮ್ಮ ತನ್ನ ಇಡೀ ಆಸ್ತಿನ ಅಕ್ಕನ ಹೆಸರಿಗೆ ಬರೀತಿದ್ಲು. ಅಕ್ಕ ಅಂದರೆ ಅದು ಆ ಹುಡುಕನ ಪಾಲಾಗೋದು ಗ್ಯಾರಂಟಿ. ಅವನ ಕೈ ಸೇರಿ ಹಾಳಾಗೋ ಬದಲು ನನ್ನ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಅಮ್ಮನ ಹತ್ರ ಆಸ್ತಿಲಿ ಪಾಲು ಕೇಳಿದ್ದು ನಿಜ. ಇಷ್ಟಕ್ಕೂ ನನ್ನ ಪಾಲಿಗೆ ಬರಬೇಕಾಗಿದ್ದ ಆಸ್ತಿನ ನಾನೇ ಕೇಳೋದ್ರಲ್ಲಿ ತಪ್ಪೇನಿದೆ ಸರ್? ಆಸ್ತಿನಲ್ಲಿ ಪಾಲು ಕೇಳೋದು ತಪ್ಪೇನಿಲ್ಲ, ಆದರೆ ಆಸ್ತಿಗೋಸ್ಕರ ಕೊಲೆ ಮಾಡೋದು ಅಪರಾಧ. ಸರ್, ನಮ್ಮಮ್ಮ ಒಂಥರ ಮನೆಗೆ ಮಾರಿ, ಊರಿಗೆ ಉಪಕಾರಿ. ಕಷ್ಟ ಅಂತ ಬಂದವ್ರಿಗೆಲ್ಲ ಹಣ ಸಹಾಯ ಮಾಡ್ತಿದ್ಲು. ನಿಮಗೆ ಬೇಕಂದ್ರೆ ನಮ್ಮ ಅಕ್ಕಪಕ್ಕ ಮನೆಯವ್ರನ್ನ ವಿಚಾರಿಸಿ ನೋಡಿ. ಅಂದರೆ ನಿಮ್ಮ ತಾಯಿ ಅಕ್ಕಪಕ್ಕದ ಮನೆಯವ್ರಿಗೆ ಹಣ ಸಹಾಯ ಮಾಡ್ತಿದ್ರಾ? ಅಕ್ಕಪಕ್ಕ ಮನೆ ಅಷ್ಟೇ ಅಲ್ಲ ಸರ್, ಹೇಳಿದ್ನಲ್ಲ, ಕಷ್ಟ ಅಂತ ಯಾರೇ ಬಂದರೂ ಹಣ ಸಹಾಯ ಮಾಡೋರು. ಆದರೆ ನಾನು ಎಷ್ಟೇ ಕೇಳ್ಕೊಂಡ್ರು ನನಗೊಂದು ಸ್ವಲ್ಪ ಕೂಡ ಸಹಾಯ ಮಾಡಲಿಲ್ಲ. ಅದಕ್ಕೆ ನೀವೇ ನಿಮ್ಮ ತಾಯಿನ... ಸರ್, ಆಸ್ತಿಗೋಸ್ಕರ ಅಮ್ಮನ ಕೊಲೆ ಮಾಡೋಷ್ಟು ಕ್ರೂರಿ ನಾನಲ್ಲ. ನಿಮಗೆ ನಾನೇ ಕೊಲೆ ಮಾಡಿರೋದು ಅಂತ ಸಾಕ್ಷಿ ಸಿಕ್ಕಾಗ ಹೇಳಿ ಕಳಿಸಿ, ಬರ್ತೀನಿ. ಆಗ ಒದ್ದು ಒಳಗಾಕಿ ನಾನಿನ್ನು ಬರ್ತೀನಿ ಸರ್. ಹಲಸಿನಣ್ಣು, ಈರುಳ್ಳಿ, ಟೊಮೆಟೊ, ಮೂಲಂಗಿ, ಸೊಪ್ಪು. ಅವಾಗ ಬರ್ತಾ ಇರೋದೇನಂತ ನೋಡಿದ್ರೆ ಇಲ್ಲ ಇಲ್ಲ. ಹಲಸಿನಣ್ಣು, ಈರುಳ್ಳಿ, ಟೊಮೆಟೊ, ಮೂಲಂಗಿ, ಸೊಪ್ಪು. ನಿಂತ್ಕೋಬ. ಆ ಮನೆಗೆ ರೆಗ್ಯುಲರ್ ಆಗಿ ನೀನೇ ತಾನೆ ತರಕಾರಿ ಕೊಡ್ತಿದ್ದು? ಸರ್, ಪಾಪ ಸರ್, ಅಜ್ಜಿ ವಯಸ್ಸಾಗಿತ್ತು, ಅವರೆಲ್ಲೂ ಹೊರಗೋಗ್ತಿರ್ಲಿಲ್ಲ. ಅವ್ರಿಗೇನೇ ಬೇಕಾದರೂ ಮನೆ ಮುಂದೆನೇ ತಗೊಳ್ಳೋರು. ಮಿಕ್ಕಿದೆಲ್ಲ ಅವ್ರ ಮಗಳು ತಂದು ಕೊಡ್ತಿದ್ಲು. ಪರವಾಗಿಲ್ವೇ? ಅವ್ರ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ಯಾ? ಅವರೇ ಆಗಾಗ ನಾನು ತಾವು ಕೂತ್ಕೊಂಡು ಮಾತಾಡೋರು ಸರ್. ಅವರೇ ಇದನ್ನೆಲ್ಲ ಹೇಳಿದ್ ನನಗೆ. ಅಂದಾಗೆ ದುಡ್ಡಿನ ವಿಷಯದಲ್ಲಿ ಹೇಗೆ ಅವರು? ಕಷ್ಟ ಅಂತ ಗೊತ್ತಿರೋರು ಬಂದರೆ ದುಡ್ಡು ಕೊಟ್ಟು ಕಳ್ಸೋರು ಸರ್. ಹ್ಞೂ ಸರ್, ನನಗೆ ಒಂದು ಕಿತ ಏನಾಯಿತು ಅಂದರೆ,
ಪ್ರಸಾದ ನಿಂತ್ಕೊಳ್ಳೋ. ಇದೇನ ಇದು? ಇಡೀ ಏರಿಯಾ ಕೇಳ್ಸಂಗೆ ತರಕಾರಿ ಹೆಸರನ್ನ ಕೂಗ್ತಾ ಇದ್ದೆ. ಇವತ್ತು ಯಾಕೋ ಇಷ್ಟೊಂದು ಸಪ್ಪು ಹೋಗ್ತಾ ಇದೀಯಾ? ಏನು ಹೇಳಿ ಅಜ್ಜಿ, ಚೀಟಿ ದುಡ್ಡು ಕೊಡದೇ ಇದ್ರೆ ನಾಳೆ ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕವ್ರೆ. ಅದನ್ನೇ ಯೋಚನೆ ಮಾಡ್ತೀವಿ. ಎಷ್ಟು ಕೊಡ್ಬೇಕು? 5,000 ಅಜ್ಜಿ. 5,000 ಅಷ್ಟೇನಾ? ನಿಮ್ಗೆ ಆ ತಮಾಷೆನ ಕಂಡ್ಬಿಡಿ, ನಮ್ಗ ಜಾಸ್ತಿ. ಸರಿ ಸರಿ ಇರು ಬಂದೆ. ತಗೋ, ಇದನ್ನ ಚೀಟಿ ಅವನಿಗೆ ಕೊಟ್ಟು ನಿನ್ ಗಾಡಿ ಉಳಿಸ್ಕೊ. ನೀ ಸಂತೋಷವಾಗಿರೋ. ಇವಾಗ ಜೋರಾಗಿ ಕೂಗ್ತಾ ವ್ಯಾಪಾರ ಮಾಡು. ನಿಮ್ ಉಪಕಾರವ ನಾ ಮರೆಯಕ್ಕಿಲ್ಲ ಅಜ್ಜಿ. ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ಸರಿ ಸರಿ. ಸೊಪ್ಪು ತರಕಾರಿ 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 ಸೊಪ್ಪು. ನನ್ಗಷ್ಟೇ ಅಲ್ಲ ಸರ್, ಆ ಅಜ್ಜಿ ಎಲ್ರಿಗೂ ಸಹಾಯ ಮಾಡ್ತಿದ್ರು. ಪಾಪ ಅವ್ರ ಒಳ್ಳೆ ಗುಣ ಅವ್ರ ಮನೆಯವ್ರಿಗೆ ಅರ್ಥ ಆಗ್ಲಿಲ್ಲ. ಏನು ಹಾಗಂದ್ರೆ? ಅವ್ರ ಅಳಿಯ ಮತ್ತೆ ಮಗ ಯಾವಾಗಲೂ ಅವ್ರ ಜೊತೆ ಜಗಳ ಮಾಡ್ತಿದ್ರು. ಮೀನವ ಇದ್ದಿದ್ಕೆ ಅಜ್ಜಿಗೂ ಸ್ವಲ್ಪ ಸಮಾಧಾನ ಇರ್ತಿತ್ತು ಸರ್. ಅದೆಲ್ಲ ಸರಿ, ನೀನು ಅವ್ರ ಹತ್ರ ಇಸ್ಕೊಂಡಿದ್ಯಲ್ಲ ದುಡ್ಡು, ಅದನ್ನು ವಾಪಸ್ ಕೊಟ್ಟಿಯೋ ಇಲ್ವೋ? ಬಿಡ್ತೋನಿ ಸರ್, ನಾವು ಬಡವರೇ ಇರ್ಬೋದು, ಆದರೆ ಸ್ವಾಭಿಮಾನಿಗಳು. ಆ ಅಜ್ಜಿ ಬೇಡ ಬೇಡ ಅಂದರು, ನಾನೇ ಬಲವಂತವಾಗಿ ಅವ್ರ ದುಡ್ಡು ವಾಪಸ್ ಕೊಟ್ಬಿಟ್ಟು ಬಂದೆ. ಆದರೆ 3 ತಿಂಗಳು ತಗೊಂಡೆ ಸರ್. ಸರಿ, ನೀನೇನು ಹೋಗ್ಬೋದು. ಸರಿ ಬನ್ರಿ. ಸೊಪ್ಪು, ಈರುಳ್ಳಿ, ಟೊಮೆಟೊ, ಮೂಲಂಗಿ ಸೊಪ್ಪು. ಕಿಶನ್ ಸರ್, ಆ ಅಜ್ಜಿ ಕೊಲೆ ಸಂಬಂಧಪಟ್ಟಾಗ ಏನಾದರೂ ಕ್ಲೂ ಸಿಗ್ತಾ? ಅದ್ರ ಬಗ್ಗೆ ಕೆಲವು ಡೀಟೇಲ್ ಕಲೆಕ್ಟ್ ಮಾಡಿದ್ದೀವಿ ಸರ್. ಬನ್ನಿ ಮೀನವ್ರೆ, ಕೂತ್ಕೊಳ್ಳಿ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನೀರು ಕುಡಿತೀರಾ? ಪರವಾಗಿಲ್ಲ ಸರ್. ಹೇಳಿ, ಏನಾಯ್ತು? ಸರ್, ಇವತ್ತು ಬೆಳಿಗ್ಗೆ ಸೇಟು ನನ್ನ ಗಂಡಂಗೆ ಕಾಲ್ ಮಾಡಿದಾಗ ಅವ್ರು ಸ್ನಾನಕ್ಕೆ ಹೋಗಿದ್ರು. ಸೊ ಕಾಲ್ನ ನಾನೇ ಪಿಕ್ ಮಾಡಿದೆ. ಆವಾಗ ಗೊತ್ತಾಯ್ತು ನನ್ನ ಗಂಡ ಅವ್ರ ಹತ್ರ ನಮ್ಮಮ್ಮನ ಬಳೆಗಳನ್ನ ಅಡ ಇಟ್ಟಿದ್ದಾರೆ ಅಂತ. ಅಷ್ಟೇ ಅಲ್ಲ ಸರ್, ನಮ್ಮಮ್ಮನ ಬೇರೆ ಯಾವ ಒಡವೆಗಳು ಕಾಣಿಸ್ತಾ ಇಲ್ಲ. ಅದಕ್ಕೆ ನನಗೆ ಡೌಟ್ ಬಂದು. ಅಂದ್ರೆ ನಿಮ್ಮ ಮಾತಿನ ಅರ್ಥ ಒಡವೆ ಆಸೆಗೋಸ್ಕರ ನಿಮ್ಮ ಗಂಡನೇ ನಿಮ್ಮ ತಾಯಿನ ಕೊಲೆ ಮಾಡಿದ್ದಾರೆ ಅಂತೀರಾ? ಸರ್, ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಹೌದು, ಆಸ್ತಿಗೋಸ್ಕರ ಈಗಿನ ಕಾಲದಲ್ಲಿ ಸ್ವಂತ ತಂದೆ ತಾಯಿನೇ ಕೊಲೆ ಮಾಡೋಂಥ ಜನ ಇದ್ದಾರೆ. ಅಂಥದ್ರಲ್ಲಿ ನಿಮ್ಮ ಗಂಡನೇ ಈ ಕೆಲಸನ ಮಾಡಿರ್ಬೋದು. ಸರ್, ನನ್ನ ಗಂಡಂಗೆ ಬೆಟ್ಟಿಂಗು, ಕುದುರೆ ರೇಸು ಅಂತ ತುಂಬ ಕೆಟ್ಟ ಚಟಗಳಿತ್ತು ಸರ್. ಇದರಲ್ಲಿ ತುಂಬ ಹಣ ಕಳ್ಕೊಂಡಿದ್ರು. ಈ ವಿಷಯಕ್ಕೆ ನಮ್ಮಿಬ್ಬರ ಮಧ್ಯೆ ತುಂಬ ಜಗಳ ಆಗ್ತಾ ಇತ್ತು ಸರ್. ಸರಿ, ನಾವು ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀವಿ. ನೀವಿನ್ನು ಹೊರಡ್ಬೋದು. ಕಿಶನ್ ಸರ್, ಮೊದಲು ಅವನ್ನ ಕರೆಸಿ. ಹಾಗೆ ಈ ಕೇಸ್ ಸಂಬಂಧಪಟ್ಟ ಎಲ್ಲ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ಆದಷ್ಟು ಬೇಗ. ಓಕೆ ಸರ್. ಎಂಥ ಕಾಲ ಬಂತು ನೋಡಿ. ಅತ್ತೆ ಕೊಲೆನ ಅಳಿಯನೆ ಮಾಡಿರಬಹುದು ಅನ್ನೋ ಅನುಮಾನ ಒಂದು ಕಡೆ ಆದ್ರೆ, ಆಸ್ತಿಗೋಸ್ಕರ ಸ್ವಂತ ತಾಯಿನ ಮಗನೇ ಕೊಂದ ಅನ್ನೋ ಅನುಮಾನ ಇನ್ನೊಂದು ಕಡೆ. ಹಾಗಾದ್ರೆ ಅಳಿಯ ಅಥವಾ ಮಗ, ಇವರಿಬ್ರಲ್ಲಿ ಯಾರು ಒಬ್ರು ದುಡ್ಡಿನ ಆಸೆಗಾಗಿ ಒಬ್ರನ್ನ ಬಲಿ ತಗೊಂಡಿದ್ದಾರೆ. ಅಳಿಯ ಅಂದ್ರೆ ಮಗನ್ ಸಮಾನ ಅಂತ ಹೇಳ್ತಾರೆ. ಹಾಗಾದ್ರೆ ಮನುಷ್ಯ ಸಂಬಂಧ ಅಂದ್ರೆ ಇಷ್ಟೇನಾ? ಸಂಬಂಧಕ್ಕಿಂತ ಆಸ್ತಿನೇ ತುಂಬಾ ದೊಡ್ಡದ. ಮುಂದೆ ಏನಾಗುತ್ತೆ ಬನ್ನಿ ನೋಡ. ಬಾರೋ, ಕೂತ್ಕೋ. ಎಷ್ಟು ದಿನದಿಂದ ನಿನ್ನ ಮನೆ ಕರೀತಾ ಇದ್ದೆ, ಅಂತೂ ಇವತ್ತಾದ್ರೂ ಬಂದಿಯಲ್ಲ. ನಾನು ನಿನ್ನ ಕೈಯಲ್ಲಿ ಉಪಚಾರ ಮಾಡಿಸ್ಕೊಳಕ್ಕೇನು ಬಂದಿಲ್ಲ. ನೀನು ಈ ಥರ ಕತ್ಕೊಯ್ಯೋ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೂ ಇರಲಿಲ್ಲ. ಯಾಕೋ ಏನೇನೋ ಮಾತಾಡ್ತಾ ಇದ್ಯಾ? ನಾನು ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ ಇರು. ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋಣ. ಏನೂ ಬೇಕಾಗಿಲ್ಲ. ನಾನು ಇನ್ನೂ ಇಲ್ಲೇ ಇದ್ರೆ ನನ್ನ ತಲೆ ಮೇಲೆ ಕೈ ಇಟ್ಟು ನನ್ನನ್ನು ಮರಳು ಮಾಡ್ಬಿಡ್ತೀಯ. ನಿನ್ನ ಬುದ್ಧಿ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಮ್ಮನ ಹತ್ರ ಇದೇ ಥರ ನೈಸ್ ಮಾಡಿ ಅದೆಷ್ಟು ದುಡ್ಡು ತೊಗೊಂಡಿದ್ಯೋ ಏನೋ. ಸಂಪತ್, ಸುಮ್ಮನಿದ್ದೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನಾನು ಯಾಕೋ ಅಮ್ಮನ ಹತ್ರ ದುಡ್ಡಿಸ್ಕೊಳ್ಳಿ? ಹಾಗಿದ್ದಿದ್ರೆ ರಮೇಶ್ ಬಗ್ಗೆ ನಾನೇ ಯಾಕೆ ಪೊಲೀಸವ್ರ ಹತ್ರ ಹೇಳ್ತಾ ಇದ್ದೆ? ಇದು ಯಾವ ನಾಟಕನೋ ಯಾವನಿಗೆ ಗೊತ್ತು. ಸರ್, ನೀವು ಹೇಳ್ತಿರೋದೆಲ್ಲ ನಿಜ. ಆದರೆ ಒಂದನ್ನು ಬಿಟ್ಟು, ನಾನು ಆಗಾಗ ನಮ್ಮ ಅತ್ತೆ ಹತ್ರ ದುಡ್ಡು ಕೇಳ್ತಿದ್ದು ನಿಜ.
ಅವರೆಷ್ಟೋ ಸಲ ನನಗೆ ದುಡ್ಡು ಕೊಟ್ಟಿದ್ದು ನಿಜ. ಆದರೆ ನೀವು ಹೇಳ್ತಿದ್ದೀರಲ್ಲ ನಿಮ್ಮ ಅತ್ತೆ ದುಡ್ಡನ್ನ ಕದ್ದಿದ್ದೀರಾ ಅಂತ, ಅದು ಮಾತ್ರ ಸುಳ್ಳು ಸರ್. ಹಾಗಾದರೆ ನಿಮ್ಮ ಅತ್ತೆ ಬಳೆಗಳು ನಿನ್ನ ಹತ್ರ ಹೇಗೆ ಬಂತು? ನೀನು ಅವನ ಮನೆಯಿಂದ ಬಳೆಗಳು ತಂದಿದ್ದು ಸುಳ್ಳ? ಆ ಬಳೆಗಳನ್ನು ಅಡ ಇಟ್ಟು ಅದರಿಂದ ಬಂದ ದುಡ್ಡಲ್ಲಿ ಮಜಾ ಮಾಡಿದ ಸುಳ್ಳ? ಹೀಗೆ ಹೇಳಿ ಮಿಕ್ಕ ಒಡವೆಗಳಿಗೆ ಆಸೆ ಬಿದ್ದು ನಿಮ್ಮ ಅತ್ತೆನ ಕೊಲೆ ಮಾಡಿದ ನೀವೇ ತಾನೇ? ನಿನ್ನ ಹತ್ರ ಮಾತಾಡಿ ಇನ್ನು ಪ್ರಯೋಜನ ಇಲ್ಲ. ಈಗಾಗಿರೋ ವಿಷಯದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೂ ಹೋಗಲ್ಲ. ನನಗೆ ನಮ್ಮ ಕಾನೂನು ವ್ಯವಸ್ಥೆ ಬಗ್ಗೆ ತುಂಬ ನಂಬಿಕೆ ಇದೆ. ಸೊ ನಿನ್ನ ಗಂಡಂಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಅವ್ರು ಏನಾದರೂ ತಪ್ಪು ಮಾಡಿದರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗಲಿ. ನನಗೆ ಬೇಕಾಗಿರೋದು ಅದೇ. ಅವರು ನನ್ನ ಗಂಡನೇ ಇರಬಹುದು, ಆದರೆ ಅವ್ರೇನಾದರೂ ತಪ್ಪು ಮಾಡಿದರೆ ಖಂಡಿತ ನಾನು ಅವ್ರನ್ನ ಯಾವತ್ತೂ ಕ್ಷಮಿಸಲ್ಲ. ನೋಡು, ನೀನು ಅವ್ರನ್ನ ಕ್ಷಮಿಸ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಲಾಯರ್ ಹತ್ರ ವಿಚಾರಿಸಿದೆ. ಅಮ್ಮ ಯಾವುದೇ ರೀತಿಯಾದ ಬಿಲ್ನು ಬರ್ಸಿಲ್ವಂತೆ. ಸೊ ಆದಷ್ಟು ಬೇಗ ಈ ಮನೇನ ಡಿಸ್ಪೋಸ್ ಮಾಡಿ ನಮ್ಮ ಶೇರ್ನ ತೊಗೊಳ್ಳೋಣ. ಹೇಗಿದ್ರೂ ನಾನೊಂದು ದೊಡ್ಡ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು. ಸೊ ಅಮ್ಮ ಹೋಗಿದ್ದು ಒಂಥರ ಒಳ್ಳೇದೇ ಆಯಿತು ಅನ್ಸುತ್ತೆ. ಸಂಪತ್, ಹಾಗೆಲ್ಲ ಮಾತಾಡಬೇಡ ಕಣೋ. ಅಮ್ಮ ಸೇರಿ ಮನೇನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ರು. ಅಮ್ಮ ಹೋಗಿ ಇನ್ನೂ 10 ದಿನನೂ ಆಗಿಲ್ಲ. ಇಷ್ಟು ಬೇಗ ನೀನು ನೋಡು, ನಿನಗೆ ಈ ಮನೆ ಮಾರೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಇದನ್ನು ನೀನೇ ಇಟ್ಕೊಬೋದು. ನನಗೆ ಈ ಮನೆ ಮೇಲೆ ಯಾವುದೇ ರೀತಿಯಾದ ಎಮೋಷ್ನಲ್ ಅಟ್ಯಾಚ್ಮೆಂಟ್ಸ್ ಇಲ್ಲ. ನನಗೆ ಬೇಕಾಗಿರೋದು ದುಡ್ಡು. ಏನೋ ನಿನ್ನ ಮಾತಿನ ಅರ್ಥ? ಸಿಂಪಲ್. ಮಾರ್ಕೆಟ್ ಪ್ರೈಸ್ ಪ್ರಕಾರ ನನ್ನ ಶೇರ್ ನನಗೆ ಕೊಟ್ಬಿಡು. ಈ ಮನೇನ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ನೋಡು, ನನಗೆ ಅಷ್ಟೊಂದು ಟೈಮ್ ಇಲ್ಲ. ಇನ್ನು 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಏನು ಮಾಡ್ತೀಯೋ ನೋಡು. ಇಲ್ಲಾಂದರೆ ಇನ್ನು 3 ದಿನದಲ್ಲಿ ನನ್ನ ಲಾಯರ್ ಕಡೆಯಿಂದ ನಿಂಗೊಂದು ನೋಟಿಸ್ ಬರುತ್ತೆ. ಹೇಗೋ ನಿನ್ನ ಗಂಡ ಜೈಲಲ್ಲಿದ್ದಾನೆ, ಅವನ್ನ ಬಿಡಿಸ್ಕೊಳ್ಳೋಕ್ಕೂ ನಿನಗೆ ದುಡ್ಡು ಬೇಕು. ಸೊ ಯೋಚನೆ ಮಾಡಿ ನೋಡು. ಸರ್, ಬನ್ನಿ ಮೀನಾ ಅವರೇ, ಕೂತ್ಕೊಳ್ಳಿ. ಯಾಕೆ ಸರ್ ನನ್ನ ಬರಕ್ಕೆ ಹೇಳಿದ್ದು? ತಾನೇ ಕೊಲೆ ಮಾಡಿದ್ದು ಅಂತ ರಮೇಶ್ ಏನಾದರೂ? ನೋನೋ, ಆ ಥರ ಏನಿಲ್ಲ. ಡೋಂಟ್ ಜಂಪ್ ಟು ಎನಿ ಕನ್ಕ್ಲೂಷನ್. ನಾನು ನಿಮ್ಮನ್ನ ಇಲ್ಲಿ ಕರೆಸಿದ್ದು ನಾವೆಲ್ಲೋ ರಾಂಗ್ ರೂಟಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೇವೇನೋ ಅಂತ ಅನಿಸುತ್ತೆ. ಸರ್, ನನಗೆ ನಿಮ್ಮ ಮಾತು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಮೀನಾ ಅವರೇ, ನಿಮ್ಮ ಗಂಡ ಈ ಕೊಲೆ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ನಾವು ಹೇಗೆಲ್ಲ ಪ್ರಶ್ನೆ ಮಾಡಿದ್ರು ಅವ್ರು ಹೇಳ್ತಾ ಇರೋದು ಒಂದೇ. ಅವರು ನಿಮ್ಮ ತಾಯಿಯವರ ಬಳೆನ ಮಾತ್ರ ತೊಗೊಂಡು ಬಂದಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ಉಳಿದು ಒಡವೆ ಮತ್ತು ಕ್ಯಾಶ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಹಾಗಾದರೆ ನಮ್ಮಮ್ಮನ್ನ ಯಾರು ಕೊಲೆ ಮಾಡಿದ್ದು ಸರ್? ಐ ಆಮ್ ಸಾರಿ. ಈ ಕ್ಷಣ ನನಗೂ ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಟ್ ಪ್ಲೀಸ್ ಡೋಂಟ್ ಬಿ ಡಿಸಪಾಯಿಂಟೆಡ್. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಕೊಲೆಗಾರನ ಕಂಡುಹಿಡಿತೀವಿ. ಮೀನಾ ಅವರೇ, ನಿಮ್ಮ ತಮ್ಮನೂ ಬರಲಿ, ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಸರ್, ಕೊನೆಗೂ ಅಮ್ಮನ ಕೊಂದಿದ್ದು ತಾನೇ ಅಂತ ಇವನು ಒಪ್ಕೊಂಡ. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಸರ್. ಮಿಸ್ಟರ್ ಸುಮಂತ್, 1-2 ನಿಮಿಷ ಸುಮ್ಮನೆ ಇರ್ತೀರಾ? ನಿಮ್ಮ ತಾಯಿನ ಕೊಲೆ ಮಾಡಿದ್ದು ರಮೇಶ್ ಅಲ್ಲ. ರೀ ಸ್ವಾಮಿ, ಕರ್ಕೊಂಬಂದೆ ಅವನನ್ನ.
ನಮ್ಮ ಅಮ್ಮನ ಕೊಲೆ ಮಾಡಿದ್ದು. ಮೀನವ್ರೆ, ಕಂಟ್ರೋಲ್ ಯುವರ್ ಸೆಲ್ಫ್. ಸರ್ ಇವ್ನು ನಿಮ್ಗೆ ಎಲ್ಲಿ ಸಿಗ್ದ ಸರ್? ಹೇಳ್ತೀನಿ. ಕಿಶನ್ ಸರ್. ನನಗನ್ಸುತ್ತೆ ಒಡವೆ ಕದ್ದವನು ಅದೇ ಏರಿಯಾದಲ್ಲಿ ಗಿರ್ವಿ ಗಿಡಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ನನಗೂ ಹಾಗೆ ಅನಿಸುತ್ತೆ. ಹಾಂ, ನೀವೊಂದು ಕೆಲಸ ಮಾಡಿ, ಈ ಕದ್ದು ಒಡವೆನ ಯಾರು ಡೀಲ್ ಮಾಡ್ತೀನೋ ಅದ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಿ. ಏನಾದರೂ ಕ್ಲೂ ಸಿಗ್ಬೋದು, ಹಾಗೆ ಕಳ್ಳನೂ ಸಿಗ್ತಾನೆ. ಹೇಳೋ, ಎಷ್ಟು ವರ್ಷದಿಂದ ದಂಧೆ ಮಾಡ್ತಿದೀಯಾ? ನಿನಗೆ ಒಡವೆ ತಂದು ಕೊಡಿದ್ದು ಯಾರು? ಹೇಳ್ತೀಯಲ್ಲ. ಸರ್ ಹೇಳ್ತೀನಿ ಸರ್, ಹೇಳ್ತೀನಿ. ಇವಾಗ ಇದನ್ನು ಇಟ್ಕೋ, ನೆಕ್ಸ್ಟ್ ದುಡ್ಡನ್ನ ನಾಳೆ ಕೊಡ್ತೀನಿ. ಶೆಟ್ಜಿ, ಮಿಕ್ಕು ದುಡ್ಡು ಪಕ್ಕ ತಾನೆ ನಾಳೆ? ಪಕ್ಕ. ಆ ಒಡವೆಗಳಲ್ಲಿ ಎಲ್ಲಿ ಸಿಗ್ತಾನವನು? ಸರ್ ಅವ್ನು ಕೊಟ್ಟಿದ್ದ ಒಡವೆ ನನ್ನ ಹತ್ರನೇ ಇದೆ ಸರ್. ಸ್ವಲ್ಪ ದುಡ್ಡು ಅಮೌಂಟ್ ಅವ್ನು ಕೊಟ್ಟಿದ್ದೆ, ಇನ್ನು ಮಿಕ್ಕಿದ ಅಮೌಂಟ್ ನಾಳೆ ಇಸ್ಕೊಳಕ್ಕೆ ಬರ್ತಾನೆ ಸರ್. ಸರ್ ಅರ್ಜೆಂಟಾಗಿ ಹೋಗ್ಬೇಕು, ದುಡ್ಡು ಕೊಡಿ. ಏನು ಸರ್ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ? ದುಡ್ಡು ಕೊಡಿ. ಅಟ್ಯಾಕ್ ಬಿಡಿ ಸರ್. ನಡೆಯೋ ಮಗನೇ, ನಡೆಯೋ. ನಿಮ್ಮ ತಾಯಿ ಮನೆಯಿಂದ ಒಡವೆ ಮತ್ತು ಹಣ ಕದ್ದು ಅದನ್ನ ಅಂಗಡಿಲಿ ಮಾರಾಟ ಮಾಡಿದ್ರೆ ಸಿಕ್ಕ ಹಾಕೊಳ್ತೀನಿ ಅಂತ ಒಬ್ಬ ಸೇಟು ಹತ್ರ ಇಲ್ಲೀಗಲ್ ಆಗಿ ವ್ಯವಹಾರ ಮಾಡಿದ್ದ. ಅವತ್ತು ನಾವು ಮತ್ತೆ ಬಳೆ ತೊಗೊಂಡೋಗ್ಬೇಕಾರೆ ನನಗೆ ಬುದ್ಧಿವಾದ ಹೇಳ್ತಿಯಲ್ಲೋ. ನಾನು ಅವತ್ತು ಹೇಳಿದೆ ಸರ್ ಮೀನಾಗೆ, ನಿಮ್ಮಮ್ಮ ಸಿಕ್ಕಿದವ್ರನ್ನ ತುಂಬಾ ಚೆನ್ನಾಗಿ ನಮ್ಮ ತರ ಹುಷಾರಾಗಿರೋ ಕೇಳು ಅಂತ. ನೋಡ್ದೆ ಮೀನಾ, ಈಗ ನಾನು ಹೇಳಿದ ಮತ್ತೆ ನಿಜ ಆಯ್ತಾ? ಹೇ ರಾಸ್ಕಲ್, ನೀನ್ ಮಾಡಿದ ಹಲ್ಕಾ ಕೆಲಸದಿಂದ ನಮ್ಮಲ್ಲೇ ಬಿರಿಕಾಗಿತ್ತಲ್ಲೋ. ಯಾಕೋ ಅಮ್ಮನ್ ಕೊಂದೆ? ಮಾತಾಡೋ, ಯಾಕೆ ಸುಮ್ಮನೆ ನಿಂತಿದ್ಯಾ? ಅವನಲ್ಲಿ ಮಾತಾಡ್ತಾನೆ ಸುಮಂತ್. ಅಮ್ಮ ಒಬ್ಬರೇ ಇದ್ದಿದ್ದು ನೋಡಿ ಸ್ಕೆಚ್ ಹಾಕಿರ್ತಾನೆ. ಅವ್ನ್ ಬೇಕಾಗಿರೋದೇನು? ದುಡ್ಡು, ಒಡವೆ. ಹೌದು, ದುಡ್ಡು. ಆ ದುಡ್ಡುಗೋಸ್ಕರನೇ ಈಟೆಲ್ಲ ಆಗಿದ್ದು. ಹಣ್ಣೆ ಆಗಿಲ್ವಲ್ಲ? ಅಜ್ಜ ಚೆನ್ನಾಗಿದೆ ನೋಡಿ. ಇದಾ? ಅದು ತಡಿ ಹಣ್ಣಾಗೈತೆ. ಏನ್ ಸಮಾಚಾರ? ಯಾಕೆ ಹಿಂಗಾಗಿ ಹೋಗಿದ್ದೆ? ತಿಂಡಿ ಗಿಂಡಿ ತಿಂದಿಯಾ ಇಲ್ವಾ? ತಿಂದೆ ಅಜ್ಜಿ. ಯಾಕೆ ಇಷ್ಟ ಎಲ್ಲ ದುಡ್ಡು ಅಷ್ಟು ಇಲ್ಲ, ಬಡ್ಡಿ ಇಲ್ಲ. 3 ತಿಂಗಳಿಂದ ವ್ಯಾಪಾರ ಡಲ್ ಆಗ್ಬಿಡಿದಣ್ಣ. 2 ತಿಂಗಳು ಟೈಮ್ ಕೊಡಿ. ಇನ್ನೂ 2 ತಿಂಗಳ ಆಯಿತು. 2 ತಿಂಗಳಾದ್ಮೇಲೆ ಬರ್ತೀನಿ. ಅಷ್ಟು ಬಡ್ಡಿ ಕೊಡಿಲ್ಲ ಅಂದರೆ ನೀನು ಇರಲ್ಲ, ನಿನ್ನ ಗಾಡಿನೂ ಇರಲ್ಲ. ಹುಷಾರ್. ಏನೋ ಮಾದ ನಿನ್ ಕತೆ? ಯಾರೋ ಅವರು? ಅಕ್ಕನ ಮದುವೆಗೆ ಅಂತ ಸಾಲ ತಗೊಂಡಿದ್ದೆ. ಹಾ ಸರಿ. ಎಷ್ಟಾಯ್ತಪ್ಪ? ಎಲ್ಲ ಸರಿ 70 ರೂಪಾಯಿ ಆಯ್ತು. 70 ರೂಪಾಯಿ ಆಯ್ತಾ? ಅಯ್ಯಯ್ಯೋ, ನಾನು ಬರೀ 50 ತಂದಿದ್ದೇನೆ. ತಗೋ, ಒಳಗಡೆ ಬಾ, ಕೊಡ್ತೀನಿ ನೀನು 20 ರೂಪಾಯಿ. ಅಯ್ಯೋ 20 ರೂಪಾಯಿ ತಾನೇ ಕೊಟ್ರಾಯ್ತು ಬಿಡಿ. ಅಯ್ಯೋ, ನಂಗೆ ಹಾಕ್ಬೇಕು ನಿನ್ ದುಡ್ಡು? ಬಾ ಒಳಗಡೆ, ಕೊಡ್ತೀನಿ. ಸರಿ. ಇಷ್ಟೊಂದು ದುಡ್ಡು? ಏಯ್, ನಿನ್ ಯಾರು ಒಳಗಡೆ ಬರಕ್ ಹೇಳಿದ್ದು? ಏಯ್, ತಗೋ ನಿಂದು 20 ರೂಪಾಯಿ. ನೀನ್ ಯಾಕೆ ರೂಮ್ ಒಳಗೆ ಬಂದೆ? ಅಮ್ಮ, ಅಷ್ಟೊಂದು ಕಾಸು ಇಟ್ಕೊಂಡಿದ್ದೀರಾ, ಒಂದು ಸ್ವಲ್ಪ ಕೊಡಿ, ಸಾಲ ತೀರ್ಸ್ಕೊಂಡ್ಬಿಡ್ತೀನಿ. ಹೋದ್ಸಲ ಕೊಟ್ಟಂಗೆ ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ. ನಿನ್ ತೊರೆ, ನನ್ನ ಅಳಿಯಂಗೆ ನಾನು ಕೊಡಲ್ಲ. ನಾನು ನಿನ್ಗೆ ಕೊಡ್ಲಿ? ಹಂಗನ್ಬೇಡಿ. ನಿಮ್ಮ ಅಳಿಯ ಕೇಳೋದು ಸೋಕಿ ಮಾಡೋಕ್ಕೆ, ನಾನು ಕೇಳ್ತಿರೋದು ಮಾನ ಉಳಿಸ್ಕೊಳಕ್ಕೆ. ಏಯ್, ನಿನ್ನ ಮನೆ ಒಳಗೆ ಬಾ ಅಂದಿದ್ದೆ, ತಪ್ಪಾಗೋಯ್ತು. ಹೋಗೋ ಹೊರಗಡೆ, ಹೊರಗಡೆ.
ಕಡೆ. ಕೊಡ್ತೀನಮ್ಮ. ತರಕಾರಿ ಈರುಳ್ಳಿ ಟೊಮೆಟೊ ಮೂಲಂಗಿ ಸೊಪ್ಪು. ಅನ್ಯಾಯವಾಗಿ ನಮ್ಮಮ್ಮನ ಕೊಲೆ ಮಾಡ್ಬಿಟ್ಟಿಯಲ್ಲೋ. ಅಕ್ಕ, ನಾನು ಅವ್ರನ್ನ ಸಾಯಿಸ್ಬೇಕು ಅಂತ ಸಾಯಿಸಿಲ್ಲ ಅಕ್ಕ. ನನಗೆ ದುಡ್ಡು ಬೇಕೇ ಬೇಕಿತ್ತು. ಅವತ್ತು ನಿಮ್ಮ ಮನೆಯಾಗೆ ಹಣ ಒಡವೆ ನೋಡಿದ ತಕ್ಷಣ ನನ್ನ ತಲೆ ಕೆಟ್ಟೋಯ್ತು. ಹೆಂಗಿದ್ರು ಅವ್ರ ಹತ್ರ ತುಂಬಾ ದುಡ್ಡಿತ್ತಲ್ಲ, ಒಂದ್ ಸ್ವಲ್ಪ ಕೊಟ್ರೆ ಸಹಾಯ ಆಯ್ತದೆ ಅಂತ ಕೇಳಿದೆ. ಆದ್ರೆ ಅವ್ರು ಕೊಡಕ್ ಒಪ್ಕೊಳ್ಳಿಲ್ಲ. ಒಂದಷ್ಟು ಹಣ ಮತ್ತೆ ಒಡವೆನ ಕಳ್ತನ ಮಾಡಕ್ ಪ್ರಯತ್ನ ಪಟ್ಟೆ. ಆ ಗಲಾಟೆಯಲ್ಲಿ ಅಕಸ್ಮಾತ್ ಸತ್ತೋಗ್ಬಿಟ್ರು. ಮುಚ್ಚೋ ಬಾಯಿ, ಎಷ್ಟು ಈಸಿಯಾಗಿ ಹೇಳ್ತೀಯ ನೋಡು. ಅಕಸ್ಮಾತ್ ಸತ್ತೋದ್ರಂತೆ ರಾಸ್ಕಲ್. ಅಷ್ಟು ವಯಸ್ಸಾದವ್ರ ದೇಹನ ತುಂಡು ತುಂಡಾಗಿ ಕಟ್ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೋ ಬಂತು? ನನಗೆ ಬೇರೆ ದಾರಿನೇ ಇರಲಿಲ್ಲ ಸರ್. ಬೆಳಕಿದ್ರಿಂದ ಬಾಡಿನ ಆಚೆ ತರಕ್ಕಾಗ್ತಿರ್ಲಿಲ್ಲ, ಹಂಗೆ ಬಿಟ್ಟು ಹೋಗಕ್ಕೂ ಆಯ್ತಿರ್ಲಿಲ್ಲ. ಅದಕ್ಕೆ ರೀ ಎಳ್ಕೊಂಡೋಗ್ರಿ ಇವನನ್ನ. ಮೊದಲಿಗೆ ಕಾಣೆಯಾಗಿದ್ದ ಅಜ್ಜಿ ತನ್ನದೇ ಅಡುಗೆ ಮನೆಯಲ್ಲಿ ತುಂಡು ತುಂಡಾಗಿ ಸಿಕ್ಕಿದ್ಲು. ಆಸ್ತಿಗೋಸ್ಕರ ಸ್ವಂತ ತಾಯಿನ ಮಗನೇ ಕೊಂದಿರ್ತಾನೆ ಅಂತ ಪೊಲೀಸ್ ಅವ್ರಿಗೆ ಅನ್ನಿಸ್ತು. ಆಮೇಲೆ ಅಳಿಯ ಕೂಡ ದುಡ್ಡಿಗೋಸ್ಕರ ಕೊಲೆ ಮಾಡಿರ್ತಾನೇನೋ ಅನುಮಾನ ಕೂಡ ಬಂತು. ಕೊನೆಗೆ ಸತ್ಯ ಗೊತ್ತಾದ್ಮೇಲೆ ಎಲ್ಲರೂ ಶಾಕ್ ಆದ್ರು. ಇದನ್ನೆಲ್ಲ ನೋಡ್ತೀರಾ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತಾನೆ ಅರ್ಥ ಆಗಲ್ಲ. ಯಾರಾದ್ರೂ ನಮ್ಮ ಹತ್ರ ಕಷ್ಟ ಅಂತ ಹೇಳ್ಕೊಂಬಂದಾಗ ಅವ್ರಿಗೆ ಸಹಾಯ ಮಾಡೋದೇ ತಪ್ಪ, ಅಥವಾ ನಾವು ತುಂಬಾ ಕಷ್ಟ ಇದೆ ಅಂತ ಹೇಳ್ಕೊಂಡಾಗ ನಾವಿಲ್ಲ ಅಂತ ಹೇಳೋದು ಅಪರಾಧನ. ವಯಸ್ಸಾಗಿರೋರು ತಮ್ಮ ಕೊನೆಗಾಲಕ್ಕೆ ಅಂತ ಮನೆ ದುಡ್ಡು ಇಟ್ಕೊಳ್ಳೇಬಾರ್ದ? ತಾವು ಜೀವಮಾನವೆಲ್ಲ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಅವ್ರು ಅನುಭವಿಸ್ಲೇಬಾರ್ದ? ಏನೂ ಶ್ರಮ ಇಲ್ಲದೆ ಸಿಗೋ ದುಡ್ಡಿಗೋಸ್ಕರ ಮನುಷ್ಯತ್ವನೇ ಕಳ್ಕೊಳ್ಳೋ ಮಟ್ಟಕ್ಕೆ ನಾವು ಯಾಕೆ ಬದಲಾಗ್ತಿದ್ದೀವಿ? ನೀವೇ ಯೋಚನೆ ಮಾಡಿ. ನಿದ್ರೆಯಲ್ಲೂ ಎಚ್ಚರವಿರಿಸುತ್ತೆ ಕ್ರೈಮ್ ಟಾಕೀಸ್.